ಇಲ್ಲಿ ಯಾವ್ದು ಬಂದೈತೆ ಅಂದ್ರ ಒಂದು ಗಡಿಯಾರದ ಮೇಲಿನ ಸಮಸ್ಯೆ ಬಂದದ ನೋಡ್ರಿ. ಹಾಗಾದ್ರೆ ಗಡಿಯಾರದ ಮೇಲಿನ ಸಮಸ್ಯೆ ನೋಡಿದಾಗ ಇಲ್ಲಿ ನೋಡ್ರಿ ಏನು ಕೊಟ್ಟಾರ ಅಂದ್ರ 10 ಗಂಟೆ 10 ನಿಮಿಷ ಆದಾಗ, ಎಷ್ಟು ಗಂಟೆ 10 ಗಂಟೆ 10 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ, ಎಂತ ಬಿಂಬದಲ್ಲಿ, ಕನ್ನಡಿ ಪ್ರತಿಬಿಂಬದಲ್ಲಿ ಅಥವಾ ಕನ್ನಡಿಯ ಪ್ರತಿಬಿಂಬದಲ್ಲಿ ಅಥವಾ ನೀರಿನ ಪ್ರತಿಬಿಂಬದಲ್ಲಿ ಎಷ್ಟಾಗುತ್ತದೆ ಅಂತೇಳಿ ಕ್ವಶನ್. ಹಾಗಾದ್ರ ಆಪ್ಷನ್ಸ್ ಎ ಏನೈತೆ ಅಂದ್ರ 1 ಗಂಟೆ 20 ನಿಮಿಷ, ಆಪ್ಷನ್ಸ್ ಬಿ 2 ಗಂಟೆ 30 ನಿಮಿಷ, ಆಪ್ಷನ್ಸ್ ಸಿ 1 ಗಂಟೆ 50 ನಿಮಿಷ, ಹಾಗಾದ್ರೆ ಆಪ್ಷನ್ಸ್ ಡಿ 10 ಗಂಟೆ 10 ನಿಮಿಷ. ಹಾಗಾದ್ರೆ ಆಪ್ಷನ್ಸ್ ಇಷ್ಟದಾವ. ಹಾಗಾದ್ರೆ ಯಾವ್ದಾಗತ್ರಿ ಸರ್ ಅಂತ ಅಂದಾಕರ ನೋಡೋಣ. ಹಾಗಾದ್ರೆ ಎಷ್ಟು ಗಂಟೆ 10 ಗಂಟೆ 10 ನಿಮಿಷ ಆದಾಗ, 10 ಗಂಟೆ 10 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಷ್ಟಾಗುತ್ತದೆ ಅಂತ ಕ್ವಶನ್. ಹಾಗಾದ್ರೆ ಇಲ್ಲಿ ಇನ್ನೊಂದು ಏನು ಗೊತ್ತಿರ್ಬೇಕಂದ್ರ ಈ ಗಂಟೆ 12 ಗಂಟೆಗಿಂತ ಮೇಲೆ ಇದ್ದ, 12 ಗಂಟೆಗಿಂತ ಕೆಳಗಿದ್ದಾಗ, 12 ಗಂಟೆಗಿಂತ ಕಡಿಮೆ ಇದ್ದಾಗ ಎಷ್ಟರಲ್ಲಿ ಭಾಗ ಹೊಡಿಬೇಕಂದ್ರ, ಸಾರಿ ಎಷ್ಟರಲ್ಲಿ ಮೈನಸ್ ಮಾಡ್ಬೇಕಾಗಿತ್ತಂದ್ರ 11 ಗಂಟೆ 60ರಲ್ಲಿ, 11 ಗಂಟೆ 60 ನಿಮಿಷದಲ್ಲಿ, 11 ಗಂಟೆ 60 ನಿಮಿಷದಲ್ಲಿ ಏನ್ ಮಾಡ್ಬೇಕಂದ್ರ 12 ಕೊಟ್ಟಿರುವ ಸಮಯ, ಯಾವ ಸಮಯ ಕೊಟ್ಟಿರುವ ಸಮಯ ಎಷ್ಟು ಗಂಟೆಗಿಂತ 12 ಗಂಟೆಗಿಂತ ಕೆಳಗಿದ್ದಾಗ, 12 ಗಂಟೆಗಿಂತ ಕಡಿಮೆ ಇದ್ದಾಗ 11 ಗಂಟೆ 60 ನಿಮಿಷದಲ್ಲಿ ಏನ್ ಮಾಡ್ಬೇಕಾ ಕೊಟ್ಟಿರುವ ಸಮಯವನ್ನು ಕಳಿಬೇಕಾಗುತ್ತದ. ಹಾಗಾದ್ರೆ 10 ಗಂಟೆ 10 ನಿಮಿಷ. ಹಾಗಾದ್ರೆ ಇಲ್ಲಿ ನೋಡ್ರಿ ಮೈನಸ್ ಮಾಡ್ಬೇಕಾಗಿತ್ತಂದ್ರ 60ರಲ್ಲಿ 10 ಆದ್ರ 50, ಹಾಗಾದ್ರೆ 11ರಲ್ಲಿ 10 ಆದ್ರೆ 1. ಹಾಗಾದ್ರೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಕಾಣುವ ಒಂದು ಟೈಮ್ ಏನಾಗೈತೆ ಅಂದ್ರ 1 ಗಂಟೆ 50 ನಿಮಿಷ. ನೀವು ಏನಿದು ಈ ತರ ಏನ್ ಕ್ವಶನ್ ಇದು ಒಂದು ಯಾರಾದ್ರೂ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂದ್ರ ಏನ್ ಮಾಡ್ರಪ್ಪ ಅಂದ್ರ ಒಂದು ನಿಮ್ಮ ಮನಿಯೊಳಗ ಗಡಿಯಾರ ಇರ್ತೈತಿ, ಗಡಿಯಾರನ್ನ ಏನ್ ಮಾಡ್ರಿ 10 ಗಂಟೆ 10 ನಿಮಿಷಕ್ಕ ಸೆಟ್ ಮಾಡ್ರಿ. ಸೆಟ್ ಮಾಡಿ ಏನ್ ಮಾಡ್ರಿ ಅಂದ್ರ ಒಂದು ಕನ್ನಡಿ ಒಳಗೆ ಈ ತರ ಹಿಡಿದು ನೋಡ್ರಿ. ನೋಡಿದಾಗ ನಿಮ್ಗೆ ಏನ್ ಕಾಣಿಸ್ತೈತೆ ಅಂದ್ರೆ 1 ಗಂಟೆ 50 ನಿಮಿಷ ಕಾಣ್ತದ. ಅದನ್ನ ಏನಾದ್ರು ನೀವು ಪ್ರಾಕ್ಟಿಕಲ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ರಿ 10 ಗಂಟೆ 10 ನಿಮಿಷಕ್ಕೆ ಸೆಟ್ ಮಾಡಿ ನೋಡ್ರಿ. ಓಕೆನಾ? ಹಾಗಾದ್ರ ಇನ್ನೊಂದು ಕ್ವಶನ್ ಎತ್ಕೊಳ್ತೀನಿ. ಹಾಗಾದ್ರೆ 10 ಗಂಟೆ 30 ನಿಮಿಷ ಆದಾಗ, 10 ಗಂಟೆ 30 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಷ್ಟಾಗುತ್ತದೆ ಅಂತ ಕ್ವಶನ್ ಕೇಳಿದ್ರ ಏನಂದ್ರ ಇದು ಕೂಡ ಏನಾಗೈತಿ 12 ಗಂಟೆಗಿಂತ ಕೆಳಗೈತಿ. ಇದು ಕೂಡ ಏನ್ ಮಾಡ್ಬೇಕು 11 ಗಂಟೆ 60 ನಿಮಿಷದಲ್ಲಿ ಏನ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾಗಿರ್ತದ. ಹಾಗಾದ್ರೆ 60ರಲ್ಲಿ 30 ಆದ್ರ 30, ನೆಕ್ಸ್ಟ್ 11ರಲ್ಲಿ 10 ಆದ್ರೆ 1. ಇದು ಕೂಡ ಏನಾಗ್ತದ 1 ಗಂಟೆ 30 ನಿಮಿಷ ಆಗ್ತೈತಿ. ಹಾಗಾದ್ರೆ ಬೈ ಚಾನ್ಸ್ ಇನ್ನೊಂದು ಕ್ವಶನ್ ನೋಡೋಣ. 9 ಗಂಟೆ 40 ನಿಮಿಷ ಆದಾಗ, 9 ಗಂಟೆ 40 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಷ್ಟಾಗುತ್ತದೆ ಅಂತ ಕ್ವಶನ್ ಕೇಳಿದ್ರ ಇದು ಕೂಡ ಏನಾಗೈತಿ 12 ಗಂಟೆಗಿಂತ ಕೆಳಗೈತಿ. ಹಾಗಾದ್ರೆ 12 ಗಂಟೆಗಿಂತ ಕೆಳಗಿದ್ದಾಗ ಏನಾಗ್ತದ ನೋಡ್ರಿ 11 ಗಂಟೆ 60 ನಿಮಿಷದಲ್ಲಿ ಏನ್ ಮಾಡ್ಬೇಕಾ ಈ 9 ಗಂಟೆ 40 ನಿಮಿಷನ ಕಳಿಬೇಕಾಗುತ್ತೆ. 60 ಗಂಟೆ 40 ಆದ್ರೆ 20, ಹಾಗಾದ್ರೆ 11ರಲ್ಲಿ 9 ಆದ್ರ 2 ಆಗುತ್ತಲ್ಲ. ಹಾಗಾದ್ರ 9 ಗಂಟೆ 40 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಷ್ಟಾಗ್ತದೆ ಅಂದ್ರೆ 2 ಗಂಟೆ 20 ನಿಮಿಷ ಆಗ್ತೈತಿ ಅಂದಂಗ. ಹಾಗಾದ್ರ ನಿಮ್ಗೊಂದು ಕ್ವಶನ್ ಕೊಡ್ತೇನೆ, ನೀವ್ ಏನ್ ಮಾಡ್ಬೇಕಾ ಕಮೆಂಟ್ ಮೂಲಕ ತಿಳಿಸುವಂತ ಕಾರ್ಯ ಮಾಡ್ರಿ. ಹಾಗಾದ್ರೆ 3 ಗಂಟೆ 42 ನಿಮಿಷ ಆದಾಗ, 3 ಗಂಟೆ 42 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಷ್ಟಾಗುತ್ತದೆ ಅಂತೇಳಿ ಒಂದು ಕ್ವಶನ್ ಇದೊಂದು ಕ್ವಶನ್ ಕೊಟ್ಟೇವಿ. ಹಾಗಾದ್ರೆ ನೀವೇನ್ ಮಾಡ್ಬೇಕು ಒಂದು ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೊಂದು ತಿಳಿಸುವಂತ ಕಾರ್ಯ ನೀವು ಮಾಡಿ. ಹಾಗಾದ್ರೆ ಇದು ಕೂಡ ಏನಾಗೈತಿ 12 ಗಂಟೆಗಿಂತ ಕೆಳಗೈತಿ. ಹಾಗಾದ್ರೆ ಎಷ್ಟರಲ್ಲಿ ಭಾಗವಹಿಡ್ಬೇಕಾ, ಎಷ್ಟರಲ್ಲಿ ಮೈನಸ್ ಮಾಡ್ಬೇಕಾ 11 ಗಂಟೆ 60 ನಿಮಿಷದಲ್ಲಿ, 11 ಗಂಟೆ 60 ನಿಮಿಷದಲ್ಲಿ ಏನ್ ಮಾಡ್ಬೇಕಾ ಮೈನಸ್ ಮಾಡಿದಾಗ ಬರ್ತಕ್ಕಂಥ ಉತ್ತರ ಏನ್ ಮಾಡ್ರಿ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ.